ಎಸ್, ಇಂತಹದ್ದೊಂದು ಕನ್ನಡಿಗ ವರ್ಸಸ್ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ವೇದಿಕೆಯಲ್ಲಿ ಸಿ.ಕೆ. ಮಹೇಂದ್ರ ಹಿರಿಯ ಪತ್ರಕರ್ತರು, ಹಾಗೆ ವಸಂತ ನಾದಿಗೇರ್ ಅವರು ಕೂಡ ಹಿರಿಯ ಪತ್ರಕರ್ತರು, ಉಮರ್ ಶರೀಫ್ ಅವರಿದ್ದಾರೆ. ಇವರೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಸ್ವಾಗತ. ಹಿರಿಯ ಪತ್ರಕರ್ತರನ್ನೆಲ್ಲ ನೋಡ್ತಾ ಇದ್ರೆ ಅದೊಂಥರ ಒಂದು ಗರ್ವ ಮತ್ತು ಗೌರವ. ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಕನ್ನಡಿಗರ ಹೆರ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಸಂದರ್ಭ ಬಂತು ಅಂತ ಹೇಳಿದ್ರೆ ಬಹುಶಃ ರಾಜಕೀಯ ಚಿಂತಕರ ಚಾವಡಿಯ ವಿಶೇಷ ಆಹ್ವಾನಿತರಗಳನ್ನೆಲ್ಲ ಕರೆಸಿ ಮಾತನಾಡೋದಕ್ಕಿಂತ ಪತ್ರಕರ್ತರನ್ನ ಮತ್ತು ಚಿಂತಕರನ್ನ ಕರೆಸಿದ್ರೆ ಬಹುಶಃ ಈ ವೇದಿಕೆಗೆ ಒಂದು ಘನವಂತಿಕೆ ಬರ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಈಡಿನ್ಸ್ ನ್ಯೂಸ್ ಇವತ್ತು ಮಹೇಂದ್ರ ಸರ್ ಅವರನ್ನ ಮತ್ತು ಉಮರ್ ಶರೀಫ್ ಅವರನ್ನ ಹಾಗೆ ವಸಂತ್ ನಾಡಿಗೇರ್ ಅವರನ್ನ ಕರೆಸ್ಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ. ಮೊದಲಿಗೆ ನಾನು ಮಹೇಂದ್ರ ಸರ್ ಇಂದ ಪ್ರಾರಂಭ ಮಾಡ್ತೇನೆ. ಮಹೇಂದ್ರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ಧನ್ಯವಾದ. ಕನ್ನಡಿಗರ ಹೆರ ಬೆಳೀತಾ ಇರುವಂತದ್ರ ಬಗ್ಗೆ ತಮ್ಮ ಅನಿಸಿಕೆ ಮತ್ತು ಇಂತಹದ್ದೊಂದು ಸೈಡ್ ಲೈನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್. ಒಳ್ಳೆ ಬೆಳವಣಿಗೆ ಏನಂದ್ರೆ, ಈಗ ಮೊದಲಿಂದನೂ ಕನ್ನಡಿಗರದೇ ದಕ್ಷಿಣ ಭಾರತದವ್ರದೇ ಆ ಥರದ್ದೊಂದು ಬೇಡಿಕೆ ಇದೆ. ಯಾಕೆಂದ್ರೆ ಎಲ್ಲ ಕಡೆ ಹಿಂದಿ ಏರಿಕೆ ಮಾಡ್ತಾರೆ, ಪ್ರಾದೇಶಿಕ ಇದಕ್ಕೆ ಒತ್ತು ಕೊಡೋದಿಲ್ಲ, ಮತ್ತೆ ಎಲ್ಲಾ ವಿಷಯದಲ್ಲೂ ದಕ್ಷಿಣ ಭಾರತವನ್ನ ಸ್ವಲ್ಪ ಕಡೆಗಣಿಸ್ತಾರೆ ಅನ್ನುವ ಮಾತಿದೆ. ಇವ್ರು ಹೋದ ತಕ್ಷಣ ಎಲ್ಲ ಸುಧಾರಿಸ್ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಬಹುಶಃ ನಮ್ಮ ಗುರುಗಳು ವಸಂತ್ ಸರ್ ಇದ್ದಾರೆ, ಅವ್ರ ಅದ್ರ ಬಗ್ಗೆ ಬಹಳಷ್ಟು ಹೇಳ್ತಾರೆ ಅಂತ ನಾನು ಅನ್ಕೋತೀನಿ. ನಮಸ್ಕಾರ ಗುರುಗಳೇ. ಇವ್ರು ಬಂದ ತಕ್ಷಣ ಎಲ್ಲವೂ ಸರಿಯಾಗ್ಬಿಡುತ್ತೆ ಅಂತ ಏನಿಲ್ಲ ಸರ್. ನೋಡಿ, ಈಗ ನಮ್ಮಲ್ಲಿ ಎಲ್ಲಾ 18 ಭಾಷೆಗಳು ನೋಟ್ನಲ್ಲಿ ಅಷ್ಟೇ ಪ್ರಿಂಟ್ ಆಗ್ತವೆ, ಆದ್ರೆ ಆಕ್ಚುಲಿ ಅದು ಇದರಲ್ಲಿ ಜಾರಿಗೆ ಬರೋದೇ ಇಲ್ಲ. ಬ್ಯಾಂಕ್ಗಳಲ್ಲೇ ಈಗ ಕನ್ನಡದ ಬೇಡ ಅಂತ ಹೇಳ್ತಿರ್ತಾರೆ. ಇಂಥವೆಲ್ಲ ನಮ್ಮ ಕನ್ನಡಿಗರು ಧೈರ್ಯವಾಗಿ ಎದುರಿಸ್ತಾರ? ಅದರಲ್ಲೂ ಭಾರತೀಯ ಜನತಾ ಪಕ್ಷದಂತಹ ಪಕ್ಷಕ್ಕೆ ಹೋಗಿ ಅಲ್ಲಿ ಧೈರ್ಯವಾಗಿ ಎದುರಿಸ್ಬಲ್ರ, ಅದ್ರ ವಿರುದ್ಧ ಮಾತನಾಡಬಲ್ರ, ಅವ್ರ ಅಧ್ಯಕ್ಷ ಆದಾಗಿಯೂ ಕೂಡ ಮಾತಾಡಬಲ್ರ ಅನ್ನೋದನ್ನ ನಾವು ಈಗ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಇವ್ರ ನಾಯಕತ್ವದ ಸಾಮರ್ಥ್ಯದ ಮೇಲೆ ಇವ್ರು ಯಾರು ಅಧ್ಯಕ್ಷ ಆಗೋದಿಲ್ಲ. ಇವ್ರಿಗೆ ಜಸ್ಟ್ ಅಲ್ಲಿ ಕೂತ್ಕೊಳ್ಳೋಕೆ ಒಂದು ಜನ ಬೇಕು ಅಷ್ಟೇ. ಅವ್ರಿಗೆ ಎಲ್ರಿಗೂ ಅಷ್ಟೇ, ಇವ್ರು ಖರ್ಗೆ ಅವ್ರಿಗಾದ್ರೂ ಆಗ್ಬೋದು, ಆದ್ರೆ ಈಗ ಪ್ರಹ್ಲಾದ್ ಜೋಶಿನವ್ರು ಯಾರೋ ಕರ್ನಾಟಕದಿಂದ ಹೋದವರು. ಅನಂತ್ ಕುಮಾರ್ ತರದ ಒಂದು ದೊಡ್ಡ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಹೋದವ್ರಿಗೆ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಇರುತ್ತೆ, ಅಥವಾ ಅವ್ರ ನಾಯಕತ್ವದ ಕಾರಣಕ್ಕಾಗಿ ಅವ್ರು ಏನಾದ್ರು ಪಾಲಿಸಿ ಡಿಸಿಷನ್ಗಳಲ್ಲಿ ಭಾಗಿಯಾಗ್ಬೋದು. ಆದ್ರೆ ಜೋಶಿ ಅಂತವ್ರು ಹೋಗಿ ಆ ಡೆಲ್ಲಿನಲ್ಲಿ ಕೂತ್ಕೊಂಡು ಕರ್ನಾಟಕದ ಅದು ದಕ್ಷಿಣ ಭಾರತಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಮಾತಾಡ್ತಾರೆ, ಅಥವಾ ಪಕ್ಷದ ನಾಯಕತ್ವವನ್ನ ಕನ್ವಿನ್ಸ್ ಮಾಡ್ತಾರೆ ಅಂತ ಅನ್ಸೋದಿಲ್ಲ. ಆ ತರದ ಈಗ ನಿಜಲಿಂಗಪ್ಪ ಅಂತವ್ರು ಇದ್ರು, ಅಂತವ್ರಿಗೆ ಆ ಶಕ್ತಿ ಇತ್ತು. ನಿಜಲಿಂಗಪ್ಪನವ್ರಂತವ್ರನ್ನೇ ಕಾಂಗ್ರೆಸ್ ಗುಡಿಸಿ ಮನೆ ಕಳಿಸ್ತು, ರಾಮರಾಜನ್ ಅಂತವ್ರನ್ನೇ ಮನೆ ಕಳಿಸ್ತು. ಅಂತದ್ರಲ್ಲಿ ಪ್ರಹ್ಲಾದ್ ಜೋಶಿ ಅಂತವ್ರು ಹೋಗಿ ಅಲ್ಲಿ ಏನೋ ಮಾಡ್ತಾರೆ, ದಕ್ಷಿಣ ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಒಳಿತಾಗೋ ರೀತಿಯಲ್ಲಿ ಪಕ್ಷದ ನಾಯಕತ್ವವನ್ನ ಕನ್ವಿನ್ಸ್ ಮಾಡ್ತಾರೆ ಅಂತ ಅನ್ಸೋದಿಲ್ಲ ಈ ಹಂತದಲ್ಲಿ.